ಕಾಂಗ್ರೆಸ್ ಸಂಸದರು ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀಯುತ ಜಗದೀಶ್ ಶೆಟ್ಟರ್ ಅವರು ಈ ಕಾರ್ಯಕ್ರಮವನ್ನ ಘೋಷಣೆ ಮಾಡಲಾಗ್ತಾ ಇದೆ. बोलो भारत माता की. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಆಂದೋಲನವನ್ನ ಈ ರಾಜ್ಯ ಸರ್ಕಾರದ ವಿರುದ್ಧ ಈ ಜನತೆಗೆ ಬೆಲೆ ಏರಿಕೆಯ ಬರೆಯನ್ನ ನೀಡ್ತಾ ಇರೋದರ ವಿರುದ್ಧ ಹೋರಾಟವನ್ನ ಕೈಗೊಳ್ಳಲಾಗ್ತಾ ಇದೆ. बोलो भारत माता की. ಶ್ರೀರಾಮುಲು ಅವರೇ, ಜಗದೀಶ್ ಶೆಟ್ಟರ್ ಸಾಹೇಬ್ರೆ, ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಸಾಹೇಬ್ರೆ, ಶಾಸಕರೇ, ಮಾಜಿ ಶಾಸಕರೇ, ಮಾಜಿ ಸಚಿವರೇ, ಜಿಲ್ಲೆಯ ಪಕ್ಷದ ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ, ಸೇರಿದ ಎಲ್ಲ ಆತ್ಮೀಯ ಬಂಧುಗಳೇ, ಇವರ ನಂತರ ಇಡೀ ರಾಜ್ಯದಲ್ಲಿ ಜನರನ್ನ ಜಾಗೃತಿ ಮೂಡಿಸಿ ಸರ್ಕಾರದ ವಿರುದ್ಧವಾಗಿ ಮಾತನ್ನ ಈ ಸಂದರ್ಭ ಹೇಳಿ ಬಯಸ್ತಾರೆ. ಇವತ್ತು ಯಾವ ರೀತಿ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುವುದು ಅಂತ ನಾವು ಇರ್ತೇವೆ, ವಿಜಯೇಂದ್ರ ಅವರು ಗುಡುಗಿದರೆ ಕಾಂಗ್ರೆಸ್ ಸರ್ಕಾರ ನಡುವುದು ಅನ್ನುವಂತ ಮಾತನ್ನ ಘೋಷಣೆಯಲ್ಲಿ ಸಂದರ್ಭ ಹಾಕಲಿ ಬಯಸ್ತಾರೆ. ಇವತ್ತು ಹೆಚ್ಚಿನ ಕಂಡೀಷನ್ ಹಾಕ್ಯಾರ, ಯಾರಿಗೆ ಏನು ಅನ್ಬಾರ್ದು ಅಂತೇಳಿ, ಯಾರಿಗೇನು ಅನ್ನಂಗಿಲ್ಲ, ಅದು ಬಿಟ್ಟರೆ ನಮ್ಮ ಭಾಷೆನೇ ಬರಂಗಿಲ್ಲ. ಅಷ್ಟು ದೊಡ್ಡತನ ನಮ್ಮ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಹದಗೆಟ್ಟು ಹೋಗಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಭ್ರಷ್ಟಾಚಾರ ಪ್ರತಿಯೊಂದು ಇಲಾಖೆಯಲ್ಲಿ. ಇವತ್ತು ಎಲ್ಲಿವರೆಗೆ ಅಂದ್ರೆ ನಾವು ಹೇಳೋದು ಬೇಡ, ಭಾರತೀಯ ಜನತಾ ಪಾರ್ಟಿಯವರು ಸಿದ್ದರಾಮಯ್ಯನವರಿಗೆ ಆರ್ಥಿಕ ಏನೊಂದು ಅಸಿಸ್ಟ್ ಮಾಡ್ತಾರೆ, ಅಡ್ವೈಸರ್ ನಮ್ಮ ಬಸವರಾಜ ರಾಯರೆಡ್ಡಿ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟರು. ದೇಶದಲ್ಲಿ ಅತ್ಯಂತ ಭ್ರಷ್ಟ ಸರ್ಕಾರ ಯಾವುದೇ ಇದ್ರೆ ಕರ್ನಾಟಕದ ಸರ್ಕಾರ ಅಂತ ಹೇಳಿಕೆಯನ್ನು ಕೊಟ್ಟವರು ಯಾರು? ಬಸವರಾಜ ರಾಯರೆಡ್ಡಿ ಅವರು. ಆಮೇಲೆ ಬೇರೆ ಬೇರೆ ಆದಂತದ್ದು ಎಲ್ಲಿವರೆಗೆ ಅಂದ್ರೆ ಇತ್ತೀಚೆಗೆ ಒಬ್ಬ ಕಾಂಗ್ರೆಸ್ಸಿನ ಶಾಸಕರು ದಾವಣಗೆರೆ ಅವರು ಹೇಳಿದ್ರು, ಯಾವ ರೀತಿ ಹೇಳಿದ್ರು ಅಂದ್ರೆ, ಇವತ್ತು ಪೌರ ಕಾರ್ಮಿಕರನ್ನ ಕಾಯಂ ಮಾಡುವುದರಲ್ಲಿ ಸಹಿತ ಕಾಯಂ ಮಾಡಬೇಕಂತ ನಿರ್ಧಾರ ಆಗಿದೆ. ಕಾಯಂ ಮಾಡಲಿಕ್ಕೆ ಒಬ್ಬೊಬ್ಬ ಪೌರ ಕಾರ್ಮಿಕರ ಕಡೆಯಿಂದ 3 ಲಕ್ಷದಿಂದ 5 ಲಕ್ಷ ರೂಪಾಯಿ ಲಂಚ ತಗೊಳಕತ್ತೀರ ಅಂತ ಯಾರು ಹೇಳಕತ್ತಾರ? ಕಾಂಗ್ರೆಸ್ಸಿನ ಶಾಸಕರು. ಮತ್ತೊಬ್ಬರು ಸಾಹಿತಿಗಳು ಹೇಳ್ತಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ ಕೊಡಬೇಕಂದ್ರೆ ಅದಕ್ಕೂ ಲಂಚ ಕೊಡಬೇಕಾಗಿದೆ ಪರಿಸ್ಥಿತಿ ಈ ಸರ್ಕಾರದಲ್ಲಿ ಅಂತ ಹೇಳಿ. ಅದಕ್ಕಾಗಿ ಒಂದು ಮಾತನ್ನು ಹೇಳ್ತೀನಿ, ಸಿದ್ದರಾಮಯ್ಯನವರೇ, ನಿಮ್ಮ ಹಗರಣಗಳು, ನಾ ಹಿಂದೆ ಪ್ರತಿಪಕ್ಷ ನಾಯಕನಿದ್ದಾಗ ಅರ್ಕಾವತಿ ಹಗರಣವನ್ನು ಹೊರಗೆ ಹಾಕಿದೆ. ಕೆಂಪಣ್ಣ ಆಯೋಗ ಆಯಿತು, ರಿಪೋರ್ಟ್ ಕೊಟ್ಟರು, ಅವತ್ತಿನ ಅವಧಿಯಲ್ಲಿ ಆ ರಿಪೋರ್ಟ್ ಹೊರಗೆ ಬರಲಿಲ್ಲ. ಇವತ್ತು 2ನೇ ಬಾರಿ ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ಇವತ್ತು ಸಹಿತ ಆ ಅರ್ಕಾವತಿ ಡಾಕ್ಟರ್ ಕೆಂಪಣ್ಣ ಅವರು ಆಯೋಗ ಇವತ್ತಿಗೂ ಆ ವರದಿ ಹೊರಗೆ ಬರಲಿಲ್ಲ ಅಂತಂದ್ರೆ ನೀವು ತಪ್ಪುಗಾರರು ಅನ್ನುವಂಥ ಮಾತನ್ನು ಇವತ್ತು ನಾನು ಹೇಳ್ತೀನಿ. ಮೂಡಾ ಹಗರಣ ಇನ್ನೂ ಎನ್ಕ್ವೈರಿ ನಡೀತಾ ಇದೆ, 14 ಸೈಟ್ಗಳನ್ನು ತೆಗೆದುಕೊಳ್ಳುವಂಥದ್ದು. ಅಂದರೆ ಪ್ರತಿ ಹಂತದಲ್ಲಿ ಬಹುಶಃ ನನಗನ್ನಿಸೋ ಮಟ್ಟಿಗೆ ಸಿದ್ದರಾಮಯ್ಯವ್ರಿಗೆ ಅನಿಸಿಬಿಟ್ಟಿದೆ ಲಾಸ್ಟ್ ಲೆಗ್ ಆಫ್ ಪೊಲಿಟಿಕ್ಸ್. ಇನ್ನು ಕೊನೆಯ ದಿವಸಗಳು ಅವರು ಹೊಡ್ಕೊಳಕತ್ತಾರ, ಎಲ್ಲರಿಗೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ. ಯಾರ್ಯಾರು ಎಷ್ಟು ರೊಕ್ಕ ಮಾಡ್ತೀನಿ ಮಾಡ್ಕೊಂಡ್ಬಿಡ್ರಿ ಅಂತ ಹೇಳಿ ಒಂದು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ಜನ ಆಕ್ರೋಶದಿದ್ದಾರೆ. ಮತ್ತು ಬೆಲೆ ಏರಿಕೆ, ವಿದ್ಯುತ್ ಶಕ್ತಿ ಇರ್ಬೋದು, ಹಾಲಿನ ದರ ಇರ್ಬೋದು, ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಎಲ್ಲ ದರ ಏರಿಕೆ ಜನ ಆಕ್ರೋಶ ಆಗಿದ್ದಾರೆ. ಅದಕ್ಕಾಗಿ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಚಾಲು ಆಗಿದೆ ಭಯ, ಎಲ್ಲಿ ನನ್ನ ಅಧಿಕಾರ ಹೋಗ್ತದೆ ಅಂತ ಹೇಳಿ. ಅವ್ರ ನಡುವೆ DK ಶಿವಕುಮಾರ್ ನಡುವೆ ಏನು ಅಗ್ರಿಮೆಂಟ್ ಆಗಿದೆ ಗೊತ್ತಿಲ್ಲ, ಆದರೆ ಅಗ್ರಿಮೆಂಟ್ ಆಗಿದ್ದಂತೂ ನಿಜ, ಅದು ನಿಜ. ಅದಕ್ಕಾಗಿ ಅವ್ರಿಗೆ ಅನಿಸ್ತದೆ ಸಿದ್ದರಾಮಯ್ಯನವರಿಗೆ ನನ್ನ ಅಧಿಕಾರ ಇವತ್ತಿನ ನಾಳೆ ಹೋಗ್ತದೆ ಅಂತ ಹೇಳಿ ಕೆಲವು ಸಚಿವರುಗಳಿಂದ ಅಧಿಕಾರ ಮುಂದುವರಿಕೆ. DK ಶಿವಕುಮಾರ್ ಅವರು ಶಿಷ್ಯರು, ಅವ್ರು ಹೇಳ್ತಾರೆ ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಹೇಳಿ. ಅದಕ್ಕಾಗಿ ನಾವು ಒಂದು ಮಾತನ್ನು ಹೇಳ್ತೀನಿ, ಬಹುಶಃ ಈ ರೀತಿಯಾದಂಥ ಒಂದು ಸರ್ಕಾರದ ಚಟಪಟಿಕೆ ಏನಿದೆ ಆ ಹಿನ್ನೆಲೆ ಇಟ್ಕೊಂಡು ಬೇರೆ ಬೇರೆ ವಿಚಾರಗಳನ್ನು ತೊಗೊಂಬಂದು ಇವತ್ತು ಜನರ ಮೈಂಡನ್ನೇ ಬೇರೆ ಕಡೆ ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತದೆ. ಜಾತಿ ಗಣತೆ ಬೆಳಗಿನ ಮಧ್ಯಾಹ್ನದಿಂದ ಮೀಟಿಂಗ್ ನಡೆದ ಜಾತಿ ಗಣಿತದ್ದು ಇನ್ನೂವರೆಗೆ ನಿರ್ಧಾರ ತಗೊಳ್ಳೋದು ಆ ಕ್ಯಾಬಿನೆಟ್ ಮೀಟಿಂಗ್ ಮುಂದೆ ಹಾಕಿಬಿಟ್ರು. ಅಂದ್ರೆ ಸರ್ಕಾರದಲ್ಲಿ ಗೊಂದಲ ಇದೆ,
ಜನರಲ್ಲಿ ಗೊಂದಲ ಇಲ್ಲ, ನಮ್ಮಲ್ಲಿ ಗೊಂದಲ ಇಲ್ಲ. ಅದ ಆಯೋಗ ನೇಮಕ ಮಾಡಿದವ್ರು ನೀವು, ಸಮೀಕ್ಷೆ ಮಾಡಿದವ್ರು ನೀವು. ಮೊದಲನೇ ಸಲ ಮುಖ್ಯಮಂತ್ರಿ ಆದಾಗ ಅದನ್ನ ಹೊರಗೆ ಹಾಕಲಿಲ್ಲ, ಎರಡನೇ ಸಲ ಮುಖ್ಯಮಂತ್ರಿ ಆದಾಗ ಹೊರಗೆ ಹಾಕಲಿಲ್ಲ. ಈಗ ಅದನ್ನ ಕ್ಯಾಬಿನೆಟ್ ತಗೊಂಡು ಹೋಗಿ ಚರ್ಚೆ ಮಾಡಕ್ ಹೊಂಟು ನಿಮ್ಮಲ್ಲೇ ಗೊಂದಲ ನಿರ್ಮಾಣ ಆಗಿದೆ. ನಿಮ್ಮಲ್ಲಿ ಜನರಲ್ಲೆಲ್ಲ ಕಾಂಗ್ರೆಸ್ನಲ್ಲೇ ಗೊಂದಲ ಇದೆ. ಹೀಗಾಗಿ ಆ ಗೊಂದಲ ನಿವಾರಣೆ ಮಾಡುವ ಸಲುವಾಗಿ ಜಾತಿ ಸಮೀಕರಣ, ಜಾತಿಗಳಲ್ಲಿ ಒಂದು ಸಂಘರ್ಷ ಮಾಡುವಂತ ಕೆಲಸ ಇವತ್ತು ಸಿದ್ದರಾಮಯ್ಯ ಮಾಡ್ತಾರೆ. ಅದಕ್ಕೆ ನಿರ್ಧಾರ ಕೈಗೊಳ್ಳಲಾರ್ದೇ ಇವತ್ತು ಅದನ್ನ ಮುಂದೆ ಹಾಕುವಂತ ಕೆಲಸ ನೀವು ಮಾಡಿದ್ರಲ್ಲ, ಇವತ್ತು ವ್ಯರ್ಥವಾದಂತ ಪ್ರಯತ್ನ ನಾವು ಮಾಡಾಕತ್ತೀವಿ. ನಾವು ಒಂದು ಹೇಳ್ತೀನಿ, ಇವತ್ತು DK ಶಿವಕುಮಾರ್ ಅವರು ಟೈಮ್ ಬಾಂಡ್ ಇಟ್ಟಾರ. ಟೈಮ್ ಬಾಂಬ್ ಬಹುಶಃ ನವೆಂಬರು ಡಿಸೆಂಬರ್ದಾಗ ಅದು ಯಾವಾಗ ಸ್ಫೋಟ ಆಕತಿ ಗುರ್ತಿಲ್ಲ. ಅವಾಗ ಈ ಸರ್ಕಾರ ಏನಾಕತಿ ಗುರ್ತಿಲ್ಲ. ಈ ಟೈಮ್ ಬಾಂಬ್ ಇಟ್ಟವರು BJP ಇರೋಲ್ಲ, DK ಶಿವಕುಮಾರ್ ಟೈಮ್ ಬಾಂಬ್ ಇಟ್ಟಾರ. ತಿಳ್ಕೊಂಡ್ಬಿಟ್ರಿ, ಟೈಮ್ ಬಾಂಬ್ ಇಟ್ಟಾರ. ಇವತ್ತು ಖರ್ಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟಾರ. ಏನಂದ್ರೆ, ನೀವು ಹಿಂಗ ಗುದ್ದಾಡ್ಕೊಂಡು ಕುಂತ್ರೆ ಮೋದಿಯವರು ಅಮಿತ್ ಶಾ ಬಿಡುದಿಲ್ಲ ನಿಮ್ಮನ್ನ ಅಂತೇಳಿ. ಮೋದಿಯವರು ಅಮಿತ್ ಶಾ BJP ನಾವು ಏನು ಮಾಡಬೇಕಾಗಿಲ್ಲ, ನಿಮ್ಮಲ್ಲೇ ಟೈಮ್ ಬಾಂಬ್ ಇಟ್ಟಿದಾರ, ಅದಕ್ಕೆ ನೀವೇ ನಾಶ ಆಗ್ತೀರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ವಕ್ಫ್ ಪ್ರಾಪರ್ಟಿ, ವಕ್ಫ್ ಏನು ಕಾನೂನಿದೆ, ಕಾನೂನಿಂದ ವಿರೋಧ ಮಾಡುವಂತ ಕೆಲಸ ಏನು ನೀವು ಮಾಡಾಕತ್ತೀರಿ, ಅದನ್ನು ಅನುಷ್ಠಾನ ಮಾಡುವುದಲ್ಲ, ಇದು ಸಂವಿಧಾನ ವಿರೋಧಿ. ಸಿದ್ದರಾಮಯ್ಯ, ಸ್ಟಾಲಿನ್, ಮಮತಾ ಬ್ಯಾನರ್ಜಿ ಅರ್ಥ ಮಾಡ್ಕೋಬೇಕು. ನೀವು ಸಂವಿಧಾನಿಕವಾದಂಥ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇದ್ದು ಪಾರ್ಲಿಮೆಂಟ್ ಪಾಸ್ ಮಾಡಿದಂಥ ಕಾನೂನನ್ನ ವಿರೋಧ ಮಾಡಬೇಕಂದ್ರೆ ನೀವೇ ಮನೆಗೆ ಹೋಗೋ ಪರಿಸ್ಥಿತಿ ಬರ್ತದೆ, ನೀವೇ ಮನೆಗೆ ಹೋಗೋದು. ಅದಕ್ಕಾಗಿ ಇವತ್ತು ಜನಾಕ್ರೋಶ ಯಾತ್ರೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ಎಲ್ಲ ಕಡೆ ನಡೀತದೆ. ಇದರ ಮುಖಾಂತರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇವತ್ತು ಬರುವಂತ ದಿವಸಗಳಲ್ಲಿ ಚುನಾವಣೆ ಯಾವಾಗ ಬರ್ತದೆ ಗೊತ್ತಿಲ್ಲ. ಇವತ್ತಿನ ಈ ಯಾತ್ರೆ ನೋಡಿದ್ರೆ ವಿಜಯೋತ್ಸವ ಟೈಪ್ ಅನಿಸಾಗತೈತಿ. ಚುನಾವಣೆ ಆದ್ಮೇಲೆ ಗೆದ್ದ ಮೇಲೆ ಹೆಂಗೆ ಮೆರವಣಿಗೆ ಮಾಡ್ತೀವಲ್ಲ ಆ ರೀತಿ ಮೆರವಣಿಗೆ ಆಗಿದೆ. ಅದಕ್ಕಾಗಿ ಚುನಾವಣೆ ಯಾವ ಬೇಕಾದ್ರೂ ಬರ್ಬೋದು. ಬರುವಂತ ವಿಧಾನಸಭೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮನೆಗೆ ಹೋಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುವುದು ನಿಶ್ಚಿತ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕಾಗಿ ಇಷ್ಟು ಯಶಸ್ವಿಯಾದಂಥ ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ನಾಯಕರಿಗೆ ನಾನು ಅಭಿನಂದನೆಗಳು ಸಲ್ಲಿಸಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ರಾಜ್ಯ ಸರ್ಕಾರದ ಭ್ರಷ್ಟಾಚಾರ, ಬೆಲೆ ಏರಿಕೆ, ಜನರನ್ನು ಒಡೆಯತಕ್ಕಂಥದ್ದು, ಇದು ಎಷ್ಟು ಹೇಳಿದ್ರೂ ನಮಗೆ ಸಾಲದು. ಆದರೆ ಸಮಯದ ಕೊರತೆ ಇದೆ. ನಿಮ್ಮ ತಾಳ್ಮೆಯನ್ನು ಹೆಚ್ಚು ನಾವು ಪರಿಶೀಲನೆ ಮಾಡಬಾರದು. ನಾವು ಬಂದಾಗಿಂದ ಸುಮಾರು 25,000ಕ್ಕೂ ಹೆಚ್ಚು ಜನರು ನಮ್ಮನ್ನು ಬರಮಾಡಿಕೊಂಡಿದ್ದೀರಿ. ಇವತ್ತು ಅಧ್ಯಕ್ಷರಿಗೆ ಇಷ್ಟೊಂದು ಗೌರವ ಕೊಟ್ಟಿದ್ದೀರಿ. ಪಕ್ಷದ ಶಕ್ತಿಯನ್ನು ನೀವು ಹೆಚ್ಚಿಸಿದ್ದೀರಿ. ನನಗೆ ಬಹಳ ಖುಷಿಯಾಗಿದೆ. ಮಾನ್ಯ ಬಂಧುಗಳೇ, ನನಗಿದು ಪುಣ್ಯಭೂಮಿ. ಯಾಕೆಂದ್ರೆ ಗೋಲ್ ಗುಂಬಸ್ ಇದೆಯಲ್ಲ, ಅದಕ್ಕಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನೆಲದಲ್ಲಿ ಭೀಮ ಹೆಜ್ಜೆಯನ್ನ ಇಟ್ಟಿದಾರಲ್ಲ, ಅದಕ್ಕೆ ನನಗೆ ಇದು ಪುಣ್ಯಭೂಮಿ. ವಿಜಯಪುರ, ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು, ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ಹೋಗಿರ್ತಕ್ಕಂಥದ್ದು. ಮಾತೆತ್ತಿದ್ರೆ ಸಾಕು. ಏನು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದ್ದೆ ಕಾಂಗ್ರೆಸ್. ಸಂವಿಧಾನ ಹಿಡ್ಕೊಂಡು ತಿರುಗಿಸಿದ್ದೆ ಬುಡಬುಡಿಕೆ ತರ. ಆದ್ರೆ ಹೇಳ್ರಿ, ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಸ್ವಾತಂತ್ರ್ಯ ಬಂದ ಮೇಲೆ ಬಂದಿದ್ದಲ್ವಂತೆ ಸಂವಿಧಾನ. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಲ್ಲ, 1000 ವರ್ಷದ ಹಿಂದೆನೆ ಬರೆದಿದ್ರಂತೆ. ಆವಾಗ ಈ ರಾಹುಲ್ ಗಾಂಧಿ ಹುಟ್ಟಿದ್ರಂತೆ. ಇದು ಸತ್ಯನಾ? ಬಾಬಾ ಸಾಹೇಬರಿಗೆ ನೀವು ಅಪಮಾನ ಮಾಡ್ತಾ ಇರ್ತಕ್ಕಂಥದ್ದಲ್ವಾ ಇದು? ದಲಿತರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥದ್ದಲ್ವಾ ಇದು? ಒಂದು ಕಡೆ ಮಾತಾಡ್ತೀರಿ ದಲಿತರನ್ನು ರಕ್ಷಣೆ ಮಾಡೋಕೆ ನಾವೇ ಅಂತ. 42,000 ಕೋಟಿ SCPT SP ಹಣ ಕೊಟ್ಟಿದ್ದೀನಿ ಅಂತೇಳಿ ಬೊಗಳ್ತಿರಲ್ಲ, ಮಾತಿಗೆ ಎಲ್ಲಿ ಕೊಟ್ಟಿದ್ದೀರಿ? ಕೇವಲ 7,000 ಕೋಟಿ ಕೊಟ್ಟು ಎಲ್ಲರಿಗೂ ಕೊಡ್ತಕ್ಕಂಥ ಗ್ಯಾರಂಟಿಗಳನ್ನು ನೀವು ದಲಿತರಿಗೆ ಕೊಡಲೇ ಇಲ್ಲ. ಆದರೂ ಕೂಡ ದಲಿತ ಸಂಘಟನೆಗಳಾಗ್ಲಿ, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ದಲಿತರು ಬಾಯಿಲ್ಲ, ಮೂಗಿಲ್ಲ, ಏನೂ ಇಲ್ಲ. ಪಾಪ ಅವ್ರಿಗೆ ಬಾಯಿ ಮಾತಾಡೋಕ್ಕೂ ಬರೋದಿಲ್ಲ. ಇಂಥ ಗುಲಾಮಗಿರಿಯ ಕೆಲಸವನ್ನ ಯಾರೂ ಮಾಡಲ್ಲ. ಆ ರೀತಿ ಬಾಯಿ ಮುಚ್ಚಿ ಕುಳಿತಿದ್ದೀರಲ್ಲ. ದಲಿತ ಸಮುದಾಯಗಳು, ನನ್ನ ಜನ
ಸರ್ವನಾಶ ಆಗಿ ಹೋಗ್ತಾ ಇದ್ದಾರೆ. ಇವತ್ತು ಯಾರವರ ರಕ್ಷಣೆ ಕೊಡಬೇಕು? ಅರ್ಥ ಮಾಡ್ಕೊಳ್ಬೇಕು. ಈ ವಿಜಯಪುರ ದಲಿತ ಸಮುದಾಯಗಳು ಹೆಚ್ಚು ಇರ್ತಕ್ಕಂಥ ಜಾಗ. ಮಾತಾಡಿದ್ರೆ ನಮಗೆ ಅಧಿಕಾರ ಕೊಟ್ಟಿಲ್ಲ, ನಮಗೆ ನಾಯಕತ್ವ ಇಲ್ಲ ಅಂತ ಹೇಳ್ತಿರಲ್ಲ, ಯಾಕೆ ಒಗ್ಗಟ್ಟಾಗ್ತಾ ಇಲ್ಲ ನೀವು? ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದ್ರು, ಕಾಂಗ್ರೆಸ್ ಸುಡುವ ಮನೆ, ದಲಿತರಿಗೆ ಅಲ್ಲಿ ಭವಿಷ್ಯ ಇಲ್ಲ ಅಂತೆಲ್ಲ ಹೇಳಿದ್ರು ಕೂಡ ಇನ್ನು ಯಾಕೆ ಅಲ್ಲಿ ಜ್ಯೋತಿ ಬಿತ್ತಿದ್ದೀರಿ? ದೇಶದಲ್ಲಿಯೇ ಬಾಬಾ ಸಾಹೇಬರಿಗೆ ಹೆಚ್ಚಿನ ಗೌರವ ಕೊಟ್ಟು ಪಂಚಕ್ಷೇತ್ರಗಳನ್ನು ಇವತ್ತು ಸ್ಮಾರಕಗಳನ್ನಾಗಿ ಮಾಡಿ, ರಾಜ್ಯದಲ್ಲೂ ಕೂಡ ಇಲ್ಲಿಯ ಬಿಜಾಪುರದಿಂದ ಸೇರಿ 10 ಕ್ಷೇತ್ರಗಳನ್ನು ಸ್ಮಾರಕಗಳನ್ನಾಗಿ ಮಾಡಿದ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇಷ್ಟೆಲ್ಲ ಮಾಡಿ ದಲಿತರಿಗೆ 15% 15ರಿಂದ 17% ತುಂಬಾ ಸಂತೋಷ ಮತ್ತು ಹೆಮ್ಮೆ ಆಯ್ತು. ನಾನು ನಿರೀಕ್ಷೆ ಮಾಡಿರಲಿಲ್ಲ. ಭಾರತೀಯ ಜನತಾ ಪಾರ್ಟಿಯ ನಮ್ಮ ಜನಾಕ್ರೋಶ ಯಾತ್ರೆ ಹೊತ್ತು ಬಿಜಾಪುರಕ್ಕೆ ಬಂದಾಗ ಈ ರೀತಿ ಸಾವಿರ ಸಂಖ್ಯೆಯಲ್ಲಿ ನಮ್ಮ ಯುವಕರು, ಎಲ್ಲ ಹಿರಿಯರು, ತಾಯಂದಿರು ನಮ್ಮನ್ನ ಸ್ವಾಗತ ಕೋರ್ತಾರೆ ಅಂತೇಳಿ ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು ಈ ವೇದಿಕೆ ಮೂಲಕ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಸವಾಲನ್ನು ಹಾಕೋದಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ರಾಜ್ಯದಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವ ರೀತಿ ಜನಾಕ್ರೋಶ ಇದೆ ಅಂತ ಹೇಳಿ ತಿಳ್ಕೋಬೇಕು ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಇವತ್ತು ಯಾವ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವ ರೀತಿ ಜನಾಕ್ರೋಶ ಇದೆ ಅಂತೇಳಿ ತಿಳ್ಕೋಬೇಕು ಅಂತ ಹೇಳಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಗುಂಡಿಗೆ ಗಟ್ಟಿ ಇದ್ರೆ ಇವತ್ತು ಬಿಜಾಪುರಕ್ಕೆ ಬಂದ್ ನೋಡಿ, ಬಿಜಾಪುರಕ್ಕೆ ಬಂದ್ ನೋಡಿ. ಇವತ್ತು ಸಾವಿರ ಸಂಖ್ಯೆಯಲ್ಲಿ ಇವತ್ತು ಜನ ಬೀದಿಗಿಳಿದಿದ್ದಾರೆ. ಸಾವಿರ ಸಂಖ್ಯೆಯಲ್ಲಿ ಇವತ್ತು ಬೀದಿಗಿಳಿದಿದ್ದಾರೆ. ಕಾರಣ, ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡ್ತೇವೆ, ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ಕೊಡ್ತೇವೆ ಅಂತ ಹೇಳಿ ನಾಡಿನ ಜನರ ಕಣ್ಣಿಗೆ ಮಣ್ಣನ್ನ ಎರಚಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಅಸ್ತಿತ್ವಕ್ಕೆ ಬಂದಿದೆ. ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಂದು ಹೆಚ್ಚು ಕಮ್ಮಿ 2 ವರ್ಷಗಳು ಆಗ್ತಾ ಇದೆ, 2 ವರ್ಷಗಳು ತುಂಬ್ತಾ ಇದೆ. ಎಂಥ ದುರಂತ ಇವತ್ತು ರಾಜ್ಯದಲ್ಲಿ ಯಾವ ರೀತಿಯ ಮೋಸವನ್ನ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಯಾವ ಅಹಿಂದ ಹೇಳಿಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಗದ್ದಿಗೆ ಮೇಲೆ ಕೂತ ನಂತರದಲ್ಲಿ, ಆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂತ ಮೇಲೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ಸಮುದಾಯಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಿದ್ದಾರೆ. ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳನ್ನ ಸಂಪೂರ್ಣವಾಗಿ ಮರೆತು ಕೇವಲ ಅಲ್ಪಸಂಖ್ಯಾತರು ಮುಸಲ್ಮಾನರಿಂದ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು, ಸಿದ್ದರಾಮಯ್ಯನವರು. ಮೊನ್ನೆ ಬಜೆಟ್ ಅನ್ನ ಮಂಡನೆ ಮಾಡಿದ್ರು ಸಿದ್ದರಾಮಯ್ಯನವರು. ಈ ರಾಜ್ಯದಲ್ಲಿ ಮುಸಲ್ಮಾನರಿಗೆ 4% ಇವತ್ತು ಸರ್ಕಾರಿ ಕಾಮಗಾರಿಗಳಲ್ಲಿ ಇವತ್ತು ರಿಸರ್ವೇಶನ್ ಕೊಡ್ತೇನೆ ಅಂತ ಹೇಳಿದ್ದಾರೆ. 4% ಸರ್ಕಾರಿ ಕಾಮಗಾರಿಗಳಲ್ಲಿ ರಿಸರ್ವೇಶನ್ ಅನ್ನ. ಯಾವ ಬಡವರು ಮುಸಲ್ಮಾನರಲ್ಲಿ ಇರ್ತಕ್ಕಂಥ ಬಡ ಹೆಣ್ಮಕ್ಳಿಗೆ 50,000 ರೂಪಾಯಿ ಮದುವೆಗೋಸ್ಕರ ಕೊಡ್ತೇವೆ ಅಂತ ಹೇಳ್ತಾರೆ. ಮುಸಲ್ಮಾನರ ಮಕ್ಕಳು ಹೊರದೇಶಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ 30 ಲಕ್ಷ ರೂಪಾಯಿ ಇವತ್ತು ನಾನು ಧನ ಸಹಾಯ ಕೊಡ್ತೇವೆ ಅಂತ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಯಾಕೆ ಸಿದ್ದರಾಮಯ್ಯನವರೇ, ಇವತ್ತು ನೀವು ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಮುಸಲ್ಮಾನರಿಗಷ್ಟೇ ಮುಖ್ಯಮಂತ್ರಿಗಳು? ಕೇವಲ ಮುಸಲ್ಮಾನರಿಗೆ ಮುಖ್ಯಮಂತ್ರಿ ರೀತಿ ವರ್ತನೆ ಮಾಡ್ತಿದ್ದೀರಲ್ಲ ನೀವು ಸಿದ್ದರಾಮಯ್ಯನವರೇ. ಇವತ್ತು ಹಿಂದೂಗಳಲ್ಲೂ ಕೂಡ ಹೆಣ್ಮಕ್ಳು ಬಡವರಿಲ್ವಾ? ಹಾಗಾದ್ರೆ ನಮ್ಮ